ಭಾರದ್ವಾಜ ಕಿಂಕಸ್ಯ ಧರ್ಮಾಚರಣಂ ಕಿಂ ವಾ ಧರ್ಮಸ್ಯ ಲಕ್ಷಣಂ ಧರ್ಮ ಕತಿವಿಧೋ ವಾಪಿ ತದ್ಭವಾನ್ ವಕ್ತುಮರ್ಹತಿ. ಯಾರ ಧರ್ಮಾಚರಣೆ ಹೇಗೆ, ಧರ್ಮದ ಲಕ್ಷಣ ಏನು, ಧರ್ಮ ಎಷ್ಟು ರೀತಿ, ಅದನ್ನು ಹೇಳಬೇಕು. ಯದೇತಚ್ಚಾತುರಾತ್ಮ್ಯಂ ಬ್ರಹ್ಮರ್ಷಿ ವಿಹಿತಂ ಪುರಾ ತಸ್ಯ ಸ್ವಂ ಸ್ವಂ ಸಮಾಚಾರಂ ಯಥಾ ವಕ್ತುಮರ್ಹಸಿ. ಏನು 4 ವರ್ಣಾಶ್ರಮಗಳು ಅಂದ್ರಿ, ನೀವು ಮೊದಲು ಹೇಗೆ ಹೇಳಿದ್ದು ಅಂದರೆ ಸರ್ವಂ ಬ್ರಾಹ್ಮಮಿದಂ ಜಗತ್, ಎಲ್ಲರೂ ಬ್ರಾಹ್ಮಣರೇ ಆಗಿದ್ರು ಒಂದು ಕಾಲಕ್ಕೆ. ಆಮೇಲೆ ಯಾವ ಬ್ರಾಹ್ಮಣರಿಗೆ ಕ್ಷತ್ರಿಯ ಪ್ರವೃತ್ತಿ ಬಂತೋ ಅವರು ಕ್ಷತ್ರಿಯರಾದರು. ಯಾರಿಗೆ ರಜೋಗುಣ ಇತ್ಯಾದಿಗಳು ಜಾಸ್ತಿ ಆಯಿತು, ಪಾಲನೆ ಮಾಡಬೇಕು ಅಂತ ಮನಸ್ಸು ಬಂತು, ಅವರಿಗೆ ಅವರು ಕ್ಷತ್ರಿಯರಾದರು. ಯಾರಿಗೆ ನಾವು ಪ್ರಾಡಕ್ಟ್ ಲೈನಲ್ಲಿ ಕೆಲಸ ಮಾಡಬೇಕು ಅನ್ನಿಸ್ತೋ ಅವರು ವೈಶ್ಯರಾದರು. ಯಾರಿಗೆ ಈ 3 ಜನರಿಗೆ ಸಹಕಾರಿಯಾಗಿದ್ದುಕೊಂಡ್ರೆ ಸಾಕು ಅಂತ ಅನ್ನಿಸಿತು ಅವರು ಶೂದ್ರರಾದರು. ಇಷ್ಟೇ ಅದು. ಇದನ್ನು ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಭಾರದ್ವಾಜನದ್ದು. ಅದಕ್ಕೆ ಭೃಗು ಹೇಳ್ತಾರೆ, ಭೃಗು ಪೂರ್ವಮೇವ ಭಗವತ ಬ್ರಹ್ಮಣ ಲೋಕಹಿತಮನುತಿಷ್ಠತ ಧರ್ಮ ಸಂರಕ್ಷಣಾರ್ಥಂ ಆಶ್ರಮಾಃ 4 ನಿರ್ದಿಷ್ಟಾಃ. ಲೋಕಕ್ಕೆ ಹಿತ ಆಗಬೇಕು ಅಂತ ಹೇಳಿ ಧರ್ಮ ರಕ್ಷಣೆಗಾಗಿ 4 ಆಶ್ರಮವನ್ನು ಬ್ರಹ್ಮದೇವರು ಹೇಳಿದ್ರು. ತತ್ರ ಗುರುಕುಲವಾಸಮೇವ ತಾವತ್ ಪ್ರಥಮಮಾಶ್ರಮ ಉದಾಹರಂತಿ. ಅಲ್ಲಿ ಮೊದಲನೇ ಆಶ್ರಮ ಯಾವುದು ಅಂತಂದರೆ ಗುರುಕುಲವಾಸ. ಸಮ್ಯಗ್ಯತ್ರ ಶೌಚ ಸಂಸ್ಕಾರ ವಿನಯ ನಿಯಮ ವ್ರತ ವಿನೀತಾತ್ಮ ಉಭಯ ಸಂಧ್ಯೆ ಭಾಸ್ಕರಾಗ್ನಿ ದೈವತಾನಿ ಉಪಸ್ಥಾಯ ವಿಹಾಯ ನಿದ್ರಾಲಸ್ಯೆ ಗುರೋಃ ಅಭಿವಾದನ ವೇದಾಭ್ಯಾಸ ಶ್ರವಣ ಪವಿತ್ರೀಕೃತಾಂತರಾತ್ಮ ತ್ರಿಶವಣಮುಪಸ್ಪೃಶ್ಯ. ಅಲ್ಲಿ ಶೌಚ ಇರಬೇಕು, ವಿನಯ ಇರಬೇಕು, ನಿಯಮ ಇರಬೇಕು, ವ್ರತ ಇರಬೇಕು. ವ್ರತ ಅನ್ನೋದು ಇವಾಗ ನಾವೆಲ್ಲ ಏನು ಹಬ್ಬ ಮಾಡ್ತಾ ಇದ್ದೇವೆ, ಹಬ್ಬಗಳೆಲ್ಲ ವ್ರತ ಅಲ್ಲ. ವ್ರತ ಅಂತ ಹೇಳಿದ್ರೆ ಉಪವಾಸ ಇರಲೇಬೇಕು. ಇವಾಗ ವಿನಾಯಕ ಚತುರ್ಥಿ ವ್ರತ ಅಂತಾರೆ, ಅದು ವ್ರತ ಅಲ್ಲ, ಅದು ಹಬ್ಬ ಅಷ್ಟೆ, ಪರ್ವ. ಗೌರಿ ಪರ್ವ ಅಷ್ಟೆ, ಗೌರಿಯನ್ನು ಪೂಜಿಸುವುದು ಅಂತ ಅಷ್ಟೇ. ಹಬ್ಬ ಯಾವತ್ತೂ ಕೂಡ ಒಂದು ಸೋಷಿಯಲ್ ಗ್ಯಾದರಿಂಗ್ ಅಷ್ಟೆ. ಹೀಗಾಗಿ ವ್ರತ ಇರಬೇಕು, ಅಂದರೆ ಉಪವಾಸ. ಇವುಗಳಿಂದ ಕೂಡಿರುತ್ತೆ. ಗುರುಕುಲವಾಸ ಅನ್ನೋದಿಲ್ಲಿ ಪ್ರಧಾನ. ಉಭಯ ಸಂಧ್ಯೆ, ಅವಾಗ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳಿದ್ರೆ 2 ಸಂಧ್ಯೆಯಲ್ಲಿ, ಬೆಳಗ್ಗೆ ಮತ್ತು ಸಾಯಂ ಸಂಧ್ಯೆ, ಪ್ರಾತಃ ಸಂಧ್ಯೆ ಮತ್ತು ಸಾಯಂ ಸಂಧ್ಯಾ ವಂದನದಲ್ಲಿ ಏನು ಮಾಡಬೇಕು, ಸಾಯಂ ಸಂಧ್ಯಾ ವಂದನೆಯನ್ನು ಮಾಡಬೇಕು. ನಿದ್ರಾಲಸ್ಯ ಇರಬಾರದು. ಗುರುಗಳ ಅಭಿವಾದನ, ವೇದದ ಅಭ್ಯಾಸ, ಶ್ರವಣ ಇವುಗಳಿಂದ ತನ್ನ ದೇಹವನ್ನು ಮನಸ್ಸನ್ನು ಶುದ್ಧ ಮಾಡಿಕೊಂಡಿರಬೇಕು. ತ್ರಿಶವಣಮುಪಸ್ಪೃಶ್ಯ, 3 ಹೊತ್ತು ಸ್ನಾನ ಮಾಡಿ ಅಂತ ಹೇಳ್ತಾರೆ. ಬ್ರಹ್ಮಚರ್ಯಾಗ್ನಿ ಪರಿಚರಣ ಗುರು ಶುಶ್ರೂಷ ನಿತ್ಯೋ ಭೈಕ್ಷಾದಿ ತರ್ವಂ ಗುರವೇ ನಿವೇದ್ಯ. ಭಿಕ್ಷೆ ಬೇಡಬೇಕು. ಅವತ್ತು ಬಡವರು ಭಿಕ್ಷೆ ಬೇಡ್ತಾ ಇರಲಿಲ್ಲ, ಗತಿ ಇಲ್ಲದವರು ಭಿಕ್ಷೆ ಬೇಡ್ತಾ ಇರಲಿಲ್ಲ.
ಜ್ಞಾನಿ ಅಥವಾ ಜ್ಞಾನವನ್ನು ಪಡೆಯುವ ವ್ರತದಲ್ಲಿದ್ದವನು ಮಾತ್ರ ಭಿಕ್ಷೆ ಬೇಡ್ತಾ ಇದ್ದದ್ದು. ಅದರಿಂದಾಗಿ ಭಿಕ್ಷೆ ಬೇಡೋದು ಘನತೆಯ ಕೆಲಸ ಆಗಿತ್ತು. ಬ್ರಹ್ಮಚರ್ಯದಲ್ಲಿರುವವ ಪ್ರತಿ ದಿವಸ ಭಿಕ್ಷವನ್ನು ಪಡೆದು ಅದನ್ನು ಗುರವೇ ನಿವೇದ್ಯ, ಗುರುಗಳಿಗೆ ಒಪ್ಪಿಸಿ, ವಿದಿತಾಂತರಾತ್ಮ ತನ್ನೊಳಗನ್ನು ತಿಳಿದು ಗುರುವಚನ ನಿರ್ದೇಶಾನುಷ್ಠಾತ, ಗುರುಗಳ ಮಾತನ್ನು ಕೇಳ್ತಾ ಅಪ್ರತಿಕೂಲ, ಗುರುಗಳಿಗೆ ಅನುಕೂಲನಾಗಿ ಗುರುಪ್ರಸಾದ ಲಬ್ಧ ಸ್ವಾಧ್ಯಾಯ ಫಲಸ್ಯಾತ್, ಗುರುಗಳ ಅನುಗ್ರಹದಿಂದ ಸ್ವಾಧ್ಯಾಯದ ಫಲವನ್ನು ಪಡೆಯಬೇಕು. ಇದು ಆ ಕಾಲದಲ್ಲಿ ಇದ್ದದ್ದು. ಗುರುಮ್ಯಸ್ತು ಸಮಾರಾಧ್ಯ ದ್ವಿಜೋ ವೇದಮವಾಪ್ನುಯಾತ್ ತಸ್ಯ ಸ್ವರ್ಗ ಫಲಾವಾಪ್ತಿ ಶುದ್ಧತೆ ತಸ್ಯ ಮಾನಸಂ. ಗುರುಗಳನ್ನು ಆರಾಧನೆ ಮಾಡಿ ಒಬ್ಬ ವೇದವನ್ನು ಪಡೆದರೆ ಅಥವಾ ವಿದ್ಯೆಯನ್ನು ಪಡೆದರೆ ಅವನಿಗೆ ಸ್ವರ್ಗ ಫಲಾವಾಪ್ತಿ, ಮುಖ್ಯವಾಗಿ ಶುದ್ಧತೆ ತಸ್ಯ ಮಾನಸಂ, ಅವನ ಮನಸ್ಸು ವಿನಯಾದಿಗಳಲ್ಲಿ ತೊಡಗಿರುತ್ತೆ. ಗುರು ಶುಶ್ರೂಷೆ ಮಾಡುವಾಗ ಎಲ್ಲ ಅಹಂಕಾರವನ್ನು ತೊರೆದಿರ್ತಾನೆ. ಹೀಗಾಗಿ ಗೃಹಸ್ಥನಾದಾಗ ಅದು ಕಾಡಲ್ಲ. ಈಗ ಆ ಪದ್ಧತಿ ಇಲ್ಲ. ಮಕ್ಕಳಲ್ಲಿ ತೀವ್ರವಾಗಿ ಬೇಕಾದ ಅಹಂಕಾರ ಇಲ್ಲದೆ ಇರುವುದು, ಕಂಫರ್ಟ್ ಝೋನು ಎಷ್ಟಿದ್ರೂ ಸಾಲದು ಅಂತ ಹೇಳುವ ಒಂದು ಮನೋಭಾವ, ಇವುಗಳನ್ನೆಲ್ಲ ನಾವು ಬೆಳೆಸ್ತಾ ಇದ್ದೇವೆ. ಅದು ನಮ್ಮ ಕರ್ತವ್ಯ ಅಂತ ಭ್ರಮೆ ಬೇರೆ. ಮಕ್ಕಳು ಒಂದು ಚೂರು ಕಂಫರ್ಟ್ ಝೋನಿನಿಂದ ಕೆಳಗಡೆ ಇಳಿಬಾರದು. ಯಾಕೆ ಅದು ಸಮಸ್ಯೆ ಅಂದರೆ, ಜೀವನ ನಮ್ಮ ಕೈಯಲ್ಲೇನೂ ಇರಲ್ಲ, ಕಷ್ಟ ಬರದೇ ಇರಲ್ಲ. ಆಗ ಎದುರಿಸೋದು ಹೇಗೆ? ಅದಕ್ಕೆ ಇದು ಪೂರ್ವ ಪೀಠಿಕೆ ಅಲ್ಲ. ಕಷ್ಟವೇ ಬರದಂತೆ ಮಾಡಿಕೊಳ್ಬೇಕು ಅಂತಂದರೆ ಇಂದ್ರಿಯ ನಿಗ್ರಹ ಮೊದಲಾದವುಗಳಿಂದ ಮೊದಲೇ ಇದ್ದು ಬಿಟ್ರೆ ಆಗಿರುತ್ತೆ. ಅದರಿಂದಾಗಿ ಆಗ ಮೊದಲನೆಯ ಆಶ್ರಮ ಯಾವುದು ಅಂತಂದರೆ ಬ್ರಹ್ಮಚರ್ಯ ಆಶ್ರಮ. ಗಾರ್ಹಸ್ಥ್ಯಂ ಖಲು ದ್ವಿತೀಯಂ ಆಶ್ರಮಂ ವದಂತಿ ತಸ್ಯ ಸಮ್ಯಗಾಚಾರ ಲಕ್ಷಣಂ ಸರ್ವಂ ವ್ಯಾಖ್ಯಾಸ್ಯಾಮಃ. ಗಾರ್ಹಸ್ಥ್ಯದ ಬಗ್ಗೆ ಹೇಳ್ತೇವೆ. ಸಮಾವೃತ್ತಾನಾಂ ಸದಾರಾಣಾಂ ಸಹಧರ್ಮಚರ್ಯಾ ಫಲಾರ್ಥಿನಾಂ ಗೃಹಾಶ್ರಮೋ ವಿಧೀಯತೆ. ಸಮಾವೃತ್ತ ಅಂದರೆ ಅವನು 12 ವರ್ಷ ಮನೆಯ ಸಂಪರ್ಕವೇ ಇರ್ತಿರಲಿಲ್ಲ. ಆಗ ಒಂದು 8 ವರ್ಷಕ್ಕೆ ಗುರುಕುಲಕ್ಕೆ ಅಂತ ಹೋದರೆ ಅವನು 24 ವರ್ಷಕ್ಕೆ ಆಚೆ ಬರೋದು. ಆಗ ಅವನಿಗೆ ಸಮಾವರ್ತನ ಅಂತ ಒಂದು ಸಂಸ್ಕಾರ ಇರೋದು. ಆ ಸಮಾವರ್ತನ ಹೇಗೆ ಅಂದರೆ, ಆ ತನಕ ಅವನು ಮೃತ ಶೌಚ, ಜಾತಾ ಶೌಚ ಇತ್ಯಾದಿಗಳ ಆಚರಣೆ ಇರೋಲ್ಲ. ಯಾಕೆಂದರೆ ನಿರಂತರ ವೇದಾಧ್ಯಯನದಲ್ಲಿ ತೊಡಗಿರ್ತಾನೆ. ಅವನಿಗೆ ಕಿವಿಗೂ ಮುಟ್ತಾ ಇರಲಿಲ್ಲ ಆವಾಗ. ಯಾಕೆಂದರೆ ಈಗಿನ ತರಹ ಒಬ್ಬರು ಸತ್ರ ಸಾಕು, ಇನ್ನೊಬ್ರು ತಿಳಿದೇ ಇರಲೇಬಾರದು, ವಿಚಾರ ತಿಳಿಲೇಬೇಕು. ಅಷ್ಟು ಅದ್ಭುತವಾದ ವ್ಯವಸ್ಥೆ ನಮ್ಮದು. ಅದರಿಂದಾಗಿ ಆಗ ಎಲ್ಲೂ ಗೊತ್ತಾಗ್ತಾ ಇರಲಿಲ್ಲ, ಈ ತರಹದ ಏನೂ ಇರಲಿಲ್ಲ ಸಂಪರ್ಕ ಸಾಧನಗಳು. ಅದರಿಂದಾಗಿ ಅವನೇನು ಮಾಡಬೇಕು, ಒಂದು 3 ದಿವಸ ಆ ಎಲ್ಲ ಮೈಲಿಗೆಗಳನ್ನು ಆಚರಿಸಿಕೊಂಡು ಮುಗಿಸಿಕೊಂಡು, ನನ್ನ ಧರ್ಮಾಚರಣೆಗೆ ನನ್ನ ಜೊತೆಗೊಬ್ಬಳು ಬೇಕು ಅಂತ ಯಾರಿಗೆ ಅನಿಸುತ್ತೆ, ಸಹಧರ್ಮಚರ್ಯ ಫಲಾರ್ಥಿನಾಂ, ಅದರ ಫಲವನ್ನು ಬಯಸುವವರಿಗೆ ಗೃಹಾಶ್ರಮೋ ವಿಧೀಯತೆ. ಧರ್ಮಾರ್ಥ ಕಾಮಾವಾಪ್ತ್ಯರ್ಥಂ ತ್ರಿವರ್ಗ ಫಲ ಸಾಧನಮಪೇಕ್ಷ್ಯ ಅವಿಗರ್ಹಿತೇನ ಕರ್ಮಣ ಧನಾನಿ ಆದಾಯ. ಧರ್ಮ ಅರ್ಥ ಕಾಮ 3 ಬೇಕು ಗೃಹಸ್ಥರಿಗೆ. ಅದಕ್ಕಾಗಿ ಅವಿಗರ್ಹಿತೇನ ಕರ್ಮಣ, ಯೋಗ್ಯವಾದ ಕರ್ಮಗಳಿಂದ ಧನಾನಿ ಆದಾಯ, ಹಣವನ್ನು ಸಂಪಾದಿಸಿ, ಸ್ವಾಧ್ಯಾಯ ಪ್ರಕರ್ಷೋಪಲಬ್ಧೇನ ವಾ ಬ್ರಹ್ಮರ್ಷಿ ನಿರ್ಮಿತೇನ ವಾ ಅದ್ರಿಸಾಗರಗತೇನ ವಾ
ಹವ್ಯ ನಿಯಮಾಭ್ಯಾಸ ದೈವತ ಪೂಜಾ ಸಮಾಧಿ ಪ್ರಸಾದ ವಿದ್ಯುಪಲಬ್ಧೇನವಾ ಧನೇನ ಗೃಹಸ್ಥೋ ಗಾರ್ಹಸ್ಥ್ಯಂ ಪ್ರವರ್ತಯೇತ್. ಉತ್ಕಟವಾದ ಸ್ವಾಧ್ಯಾಯ ಮಾಡಿದ್ದರಿಂದಾಗಿ ಸಿಕ್ಕ ಅಥವಾ ಯಾಗವನ್ನು ಮಾಡಿ ಬಂದ, ಅದ್ರಿಸಾಗರ ಗತೇನವ ಬೆಟ್ಟದಲ್ಲಿದ್ದಾಗ ಸಿಕ್ಕಿದ, ಇಲ್ಲವೇ ಸಮುದ್ರದ ತಳದಲ್ಲಿ ಸಿಕ್ಕಿದ, ಹವ್ಯದಿಂದ ನಿಯಮದಿಂದ ದೇವತಾ ಪೂಜೆಯಿಂದ ಸಮಾಧಿಯಿಂದ ಪ್ರಸಾದದಿಂದ ಬಂದ ಹಣದಿಂದ ಗೃಹಸ್ಥನೊಬ್ಬ ಗಾರ್ಹಸ್ಥ್ಯವನ್ನು ಅನುಸರಿಸಬೇಕು. ತದ್ಧಿ ಸರ್ವಾಶ್ರಮಾಣ ಮೂಲಮುದಾಹರಂತಿ. ಎಲ್ಲ ಆಶ್ರಮದ ಮೂಲ ಗೃಹಸ್ಥಾಶ್ರಮವೇ. ಗೃಹಸ್ಥಾಶ್ರಮವೇ ಇಲ್ಲ ಅಂದರೆ ಸನ್ಯಾಸ ತಗೊಳ್ಳಿಕ್ಕೊಬ್ಬ ಜನ ಬೇಕಲ್ಲ. ಅದರಿಂದಾಗಿ ಎಲ್ಲದಕ್ಕೂ ಗೃಹಸ್ಥಾಶ್ರಮವೇ ಮೂಲ. ಗುರುಕುಲ ನಿವಾಸಿನಃ ಪರಿವ್ರಾಜಕಾಃ ಯೇ ಚಾನ್ಯೇ ಸಂಕಲ್ಪಿತ ವ್ರತ ನಿಯಮ ಧರ್ಮಾನುಷ್ಠಾಯಿನಃ ತೇಷಾಮಪಿ ಅತಯೇವ ಭಿಕ್ಷಾಬಲಿ ಸಂವಿಭಾಗಾಃ ಪ್ರವರ್ತಂತೆ. ಗುರುಕುಲದಿಂದಲೇ ಯಾರು ಸನ್ಯಾಸಾಶ್ರಮ ಕೊಟ್ಟೋಗ್ತಾರೆ ಸೀದಾ, ಮಧ್ಯದಲ್ಲಿ ಗೃಹಸ್ಥಾಶ್ರಮವನ್ನು ಅನುಭವಿಸಲೇಬೇಕು ಅಂತ ನಿಯಮ ಇಲ್ಲ. ಬ್ರಹ್ಮಚರ್ಯಾಶ್ರಮದಿಂದ ಸೀದಾ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳಬಹುದು. ಅವರಿಗೆ ಭಿಕ್ಷೆಯನ್ನು ಯಾರು ಕೊಡೋದು? ಗೃಹಸ್ಥರೇ ಕೊಡಬೇಕು. ವಾನಪ್ರಸ್ಥಾನಂತೂ ದ್ರವ್ಯೋಪಸ್ಕರ ಇತಿ ಪ್ರಾಯಶಃ ಖಲ್ವೇತೆ ಸಾಧವಃ ಸುವೃತ್ತ ವಿನಯ ಸಂಪತ್ಯರ್ಥಿನಃ ಸ್ವಾಧ್ಯಾಯ ಪ್ರಸಂಗಿನಃ ತೀರ್ಥಾಭಿಗಮನ ದೇಶದರ್ಶನಾರ್ಥಂ ಪೃಥಿವೀಂ ಪರ್ಯಟಂತಿ. ವಾನಪ್ರಸ್ಥರಿಗೆ ಒಂದು ಸ್ವಲ್ಪ ದ್ರವ್ಯವನ್ನು ಇಟ್ಕೊಳ್ಬೇಕು. ಅತಿಥಿಗಳಿಗೆ ಅಭ್ಯಾಗತರಿಗೆ ಸತ್ಕಾರವನ್ನು ಮಾಡಬೇಕು. ಅದು ನಗರದಲ್ಲಿ ಸಿಗುವಂತಹ ದ್ರವ್ಯ ಆಗಿರಬಾರದು ಅಷ್ಟೇ. ಅವ್ರಿಗೆ ಅತಿಥಿ ಸತ್ಕಾರಾದಿಗಳೆಲ್ಲ ಇದೆ. ಸನ್ಯಾಸಿಗಳಿಗೆ ಅದೂ ಇಲ್ಲ. ಅವರೇನು ಮಾಡ್ತಾರೆ? ಸ್ವಾಧ್ಯಾಯ ಪ್ರಸಂಗಿಗಳಾಗಿ ತೀರ್ಥಾಭಿಗಮನ ದೇಶದರ್ಶನಾರ್ಥಂ, ತೀರ್ಥವನ್ನು ಸೇವೆ ಮಾಡಲಿಕ್ಕೆ, ಅಂದರೆ ತೀರ್ಥಕ್ಷೇತ್ರ ಯಾತ್ರೆಗೆ, ಬೇರೆ ಬೇರೆ ದೇಶಗಳ ದರ್ಶನಕ್ಕಾಗಿ ಭೂಮಿಯನ್ನು ತಿರುಗ್ತಾ ಇರ್ತಾರೆ. ತೇಷಾಂ ಪ್ರತ್ಯುತ್ಥಾನ ಅಭಿಗಮನ ಅನುನಯ ವಾಕ್ಪ್ರದಾನ ಸೌಮುಖ್ಯ ಶಯ್ಯಾಸನ ಶರಣಾಭ್ಯವಹಾರ ತತ್ಕ್ರಿಯಾ ಚ ಇತಹೀತಿ. ಗೃಹಸ್ಥಾಶ್ರಮಿಗಳಿಗೆ ಅತಿಥಿಗಳನ್ನು ಎದುರುಗೊಳ್ಳಬೇಕು, ಬಂದಾಗ ಎದ್ದು ನಿಲ್ಲಬೇಕು, ಚೆನ್ನಾಗಿ ಮಾತನಾಡಬೇಕು, ಅನುನಯ, ವಾಕ್ಪ್ರದಾನ ಅಭಯದಾನವನ್ನು ಮಾಡಬೇಕು, ನಗುತ್ತಾ ಇರಬೇಕು, ಬಂದವರಿಗೆ ಮಲಗಲು ಬಂದವರಿಗೆ ಹಾಸಿಗೆ ಆಸನ, ಮನೆಯ ಜಾಗ, ಅಭ್ಯವಹಾರ ಅಂದರೆ ಊಟ ಇತ್ಯಾದಿ ಸತ್ಕ್ರಿಯೆಗಳನ್ನು ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ಗೃಹಸ್ಥಾಶ್ರಮಗಳೇ ಆಗಿರಬೇಕು. ಭವತಿ ಚ ಅತ್ರ ಶ್ಲೋಕಃ ಅತಿಥಿರ್ಯಸ್ಯ ಭಗ್ನಾಶೋ ಗೃಹಾತ್ ಪ್ರತಿನಿವರ್ತತೆ ಸತಸ್ಯ ದುಷ್ಕೃತಂ ದತ್ವಾ ಪುಣ್ಯಮಾದಾಯ ಗಚ್ಚತಿ. ಅತಿಥಿ ಭಗ್ನಾತನಾಗಿ ಮನೆಯಿಂದ ಹೊರಗಡೆ ಹೋದರೆ ಅವನ ಪಾಪ ನಮಗೆ ಬಂದಿರುತ್ತೆ, ನಮ್ಮ ಪುಣ್ಯ ಅವನಿಗೆ ಹೋಗಿರುತ್ತೆ. ಇದರ ತಾತ್ಪರ್ಯ ಸತ್ಕಾರ ಮಾಡಬೇಕು, ಇದು ವಿಧಿ ಅಂತ. ಅಪಿಚ ಅತ್ರ ಯಜ್ಞಕ್ರಿಯಾಭಿರ್ದೇವತಾ ಪ್ರೀಯಂತೆ ನಿವಾಪೇನ ಪಿತರಃ ವೇದ ವಿದ್ಯಾಭ್ಯಾಸ ಶ್ರವಣ ಧಾರಣೇನ ಋಷಯಃ ಅಪತ್ಯೋತ್ಪಾದನೇನ ಪ್ರಜಾಪತಿ ಇತಿ. ದೇವತೆಗಳ ತರ್ಪಣ ಇದೆ ಇವರಿಗೆ ಯಜ್ಞವನ್ನು ಮಾಡುವ ಮೂಲಕ. ನಿವಾಪೇನ ಪಿತರಃ ತರ್ಪಣ ಕ್ರಿಯೆ ಇದೆ ನೋಡಿ. ನಾಳೆ ಒಂದು ತರ್ಪಣ ಉಂಟು, ತರ್ಪಣ ಕ್ರಿಯೆ ಉಂಟು. ಪಿತೃದೇವತೆಗಳಿಗೆ ಸಂತೋಷ ಆಗತ್ತೆ. ವೇದ ವಿದ್ಯಾಭ್ಯಾಸ ಶ್ರವಣ ಧಾರಣದಿಂದ ಋಷಿಗಳು, ಸ್ವಾಧ್ಯಾಯ ಯಜ್ಞ ಅಂದರೆ ಋಷಿಗಳು ಪ್ರೀತರಾಗಲಿ ಅಂತ. ಏಕೆಂದರೆ ಇಂತಹ ದೊಡ್ಡ ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ. ಇದು ಸಾಂಕೇತಿಕವಾಗಿ ಮಾಡ್ತಾ ಮಾಡ್ತಾ ನಮ್ಗೆ ಅದೇ ಅಭ್ಯಾಸ ಆಗಿ ಅದೇ ಬ್ರಹ್ಮಯಜ್ಞ ಅಂತ ನಮ್ಮ ತಲೆನಲ್ಲಿ. ಅಲ್ಲ, ಇದು ಸಾಂಕೇತಿಕ.
ನೈಜವಾಗಿ ಸಮಯ ಸಿಕ್ಕಿದಾಗೆಲ್ಲ ಮಾಡಬೇಕು. ಇನ್ನು ಅಪತ್ಯೋತ್ಪಾದನೆಯನ್ನ ಪರಂಪರೆಯನ್ನು ಮುಂದುವರಿಸಬೇಕು ಗೃಹಸ್ಥರಾದವರು. ಶ್ಲೋಕೌ ಚೇಮೌ ಚಾತ್ರ ಭವತಃ ವತ್ಸಲಾ ಸರ್ವಭೂತಾನಾಂ ವಾಚ್ಯ ಶ್ರೋತ್ರ ಸುಖಾಗಿರಃ ಪರಿವಾದಾಪವಾದೌ ಚ ಪಾರುಷ್ಯಂ ಚಾತ್ರಗರ್ಹಿತಂ. ಎಲ್ಲರಿಗೂ ಕಾಮನ್ ಆಗಿರುವಂತಹದ್ದು ಒಂದಿದೆ. ವತ್ಸಲಾಹ, ಪ್ರೀತಿಯಿಂದ ಮಾತನಾಡಿಸ್ಬೇಕು. ಇದು ಗೃಹಸ್ಥ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, 4 ಜನರಿಗಿರತಕ್ಕಂಥದ್ದು. ವಾಚ್ಯ ಶ್ರೋತ್ರ ಸುಖಾಗಿರಹ, ಕಿವಿಗೆ ಇಂಪಾಗುವಂತೆ ನಮ್ಮ ಮಾತು ಇರಬೇಕು. ಪರಿವಾದಾಪವಾದೌ ಚ, ನಿಂದನೆ ಮೊದಲಾದವುಗಳಿರಬಾರದು. ಪಾರುಷ್ಯಂ, ವರಟನಾಗಿ ಇರಬಾರದು. ಅವಜ್ಞಾನಮಹಂಕಾರೋ ದಂಭಶ್ಚೈವಾತ್ರ ಗರ್ಹಿತ, ಬೇರೊಬ್ಬರನ್ನು ಅವಮಾನ ಮಾಡೋದು. ಎಷ್ಟೊತ್ತು ಬೇರೊಬ್ಬರನ್ನು ಅವಮಾನ ಮಾಡೋದು ಬಹಳ ಸುಲಭ. ಅಹಂಕಾರ, ನಮ್ಮಲ್ಲಿ ಇಲ್ಲದ ಗುಣದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳೋದು. ದಂಭ, ತನ್ನನ್ನು ದೊಡ್ಡದಾಗಿ ಪೋರ್ಟ್ರೆ ಮಾಡಿಕೊಳ್ಳೋದು. ಇದು ಗರ್ಹಿತ, ವಿಶೇಷತಃ ಗೃಹಸ್ಥಾಶ್ರಮದಲ್ಲಿ. ಇದು ಎಲ್ಲರಿಗೂ ಸೇರಿ ಅಹಿಂಸಾ ಸತ್ಯಮಕ್ರೋಧ ಸರ್ವಾಶ್ರಮಗತಂ ತಪಃ. ಅಹಿಂಸೆ, ಸಜ್ಜನರಿಗೆ ಹಿತವಾದ ನಡವಳಿಕೆ, ಸಿಟ್ಟು ಇರದೇ ಇರುವುದು, ಇದು ಎಲ್ಲ ಆಶ್ರಮದವರಿಗೆ ಕಾಮನ್ ಆಗಿರುವಂತಹ ತಪಸ್ಸು. ಅಪಿಚಾತ್ರ, ಮಾಲ್ಯಾಭರಣ, ವಸ್ತ್ರಾಂಗರಾಗ, ಉಪಭೋಗ, ನೃತ್ಯ, ಗೀತ, ವಾದಿತ್ರ, ಶ್ರುತಿ, ಸುಖ, ನಯನಾಭಿರಾಮ ದರ್ಶನಾನಾಂ ಪ್ರಾಪ್ತಿ, ಭಕ್ಷ್ಯ ಭೋಜ್ಯ ಲೇಶ್ಯ ಪೇಯ ಚೋಷ್ಣಾನಾಂ ಅಭ್ಯವಹಾರಾಣಾಂ ವಿವಿಧಾನಾಂ ಉಪಭೋಗ ಸ್ವದಾರ ಸಂತೋಷ ಕಾಮಸುಖಾವಾಪ್ತಿ ಇತಿ. ಧರ್ಮ ಆಯಿತು, ಅರ್ಥದ ಬಗ್ಗೆ ಹೇಳಿದ್ರು. ಗೃಹಸ್ಥಾಶ್ರಮಗಳಿಗೆ ಕಾಮ ಇದೆ. ಅವರು ಮಾಲೆ ಹಾಕಿಕೊಳ್ಳಬಹುದು, ಆಭರಣ ಹಾಕಿಕೊಳ್ಳಬಹುದು, ಒಳ್ಳೊಳ್ಳೆ ಬಟ್ಟೆ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು. ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಲಿಕ್ಕೆ ಪರ್ಮಿಷನ್ ಇದೆ ಗೃಹಸ್ಥರಿಗೆ. ಆಮೇಲೆ ಅಂಗರಾಗ, ಗಂಧ ಹಚ್ಚಿಕೊಳ್ಳಬಹುದು. ಉಪಭೋಗ ಇದೆ, ನೃತ್ಯಾಸ್ವಾದನೆ, ಗೀತಾಸ್ವಾದನೆಯನ್ನು ಮಾಡಬಹುದು. ಸನ್ಯಾಸಿಗಳಿಗೆ ನೃತ್ಯ ಗೀತ ಇಲ್ಲ. ಅಂಥದ್ರಲ್ಲಿ ಪಾಪ ಕರುಣಾಳುಗಳಾಗಿ ಅದನ್ನೆಲ್ಲ ತೊರೆದಿದ್ರೂ ಕೂಡ ನರಹರಿ ತೀರ್ಥರು ಯಕ್ಷಗಾನವನ್ನು ರೂಪಿಸಿದರು. ಯಾಕೆ? ಜನರು ಮನೋರಂಜನೆ ಏನಿದೆ ಅದು ಒಳ್ಳೆಯದಾಗಿರಲಿ, ಆ ಮನೋರಂಜನಾ ಅಂತನ್ನೋದು ಮನಸ್ಸಿಗೆ ಸ್ವಾದುವಾದ ಆಹಾರವಾಗಲಿ ಅಂತ ಅವರ ಅಭಿಪ್ರಾಯ. ಅದರಿಂದಾಗಿ ಗೃಹಸ್ಥರಿಗೆ ನೃತ್ಯವನ್ನು ನೋಡಬಹುದು, ಆಸ್ವಾದನೆ ಮಾಡಬಹುದು, ಗೀತವನ್ನು ಕೇಳಬಹುದು, ಆಸ್ವಾದನೆ ಮಾಡಬಹುದು. ಸನ್ಯಾಸಿಗಳಿಗೆ ನೃತ್ಯ ಗೀತೆಗಳಿಲ್ಲ. ಆಮೇಲೆ ವಾದ್ಯ ಅದು ಇಲ್ಲ. ಶ್ರುತಿ ಸುಖ ನಯನಾಭಿರಾಮ ದರ್ಶನಾನಾಂ ಪ್ರಾಪ್ತಿ, ಅವರು ಒಳ್ಳೆ ಗಾನವನ್ನು ಕೇಳ್ತೇನೆ, ಅದು ಭಗವಂತನದ್ದಾಗಿದ್ದರೆ ಏನು ತೊಂದರೆ ಇಲ್ಲ. ಯಾಕೆಂದರೆ ವ್ಯಾಸತೀರ್ಥರು, ವಾದಿರಾಜರು, ಸುಬ್ರಹ್ಮಣ್ಯ ಮಠದ ಬೇಕಾದಷ್ಟು ಜನ ಸ್ವಾಮಿಗಳು ಕನ್ನಡದಲ್ಲಿ ಪದ್ಯ ಬರೆದಿದ್ದಾರೆ. ಅವರು ತುಳುನಾಡು, ಸುಬ್ರಹ್ಮಣ್ಯ ಸಕಲೇಶ್ಪುರದಿಂದ ಕೆಳಗಡೆ ಇಳಿದ್ರೆ ತುಳುನಾಡು ಶುರು ಆಗತ್ತೆ. ಅಂಥದ್ದು ಸುಬ್ರಹ್ಮಣ್ಯದವರು, ಸುಬ್ರಹ್ಮಣ್ಯದಲ್ಲಿ ಬಹಳ ಜನ ಸ್ವಾಮಿಗಳು ಹಾಡುಗಳನ್ನು ಬರೆದಿದ್ದಾರೆ. ಅದನ್ನ ವಾದಿರಾಜರು ಕೂಡ ಎಲ್ಲೂರು ವಿಶ್ವನಾಥನನ್ನ ಹೇಳುವಾಗ ತೀರ್ಥ ಪ್ರಬಂಧದಲ್ಲಿ ಸಂಗೀತ ಲೋಲಯತಿ ಪುಂಗವ ಗೀತ ಗಾಥಂ ಅಂತಾರೆ. ಅಂದ್ರೆ ಅವಾಗ ನೋಡಿ, ರಘುವರಿಯ ತೀರ್ಥರು ಹಾಡು ಬರೆದಿದ್ದಾರೆ. ಆಮೇಲೆ ಇವರು ನರ್ತನ ಸೇವೆ ಇದೆ. ಏಕಾದಶಿ ನರ್ತನ ಸೇವೆ ಚಾತುರ್ಮಾಸದಲ್ಲಿ ವಿಶೇಷ.
ಸಂಕೀರ್ತನೆ ಉಂಟು, ಮತ್ತು ಬೇಕಾದಷ್ಟು ಜನ ಪದ್ಯಗಳನ್ನು ಬರೆದಿದ್ದಾರೆ, ನಮಗೆ ಸಿಗದೇ ಇರೋದು ಬೇಕಾಷ್ಟುಂಟು. ಹೀಗಾಗಿ ಈ ಎಲ್ಲ ಹಾಡು, ನೃತ್ಯ ಮೊದಲಾದವುಗಳನ್ನು ಆಮೇಲೆ ಸನ್ಯಾಸಿಗಳು ಬಳಸಿದ್ರು. ಯಾಕೆಂದರೆ ಅವರು ಸಮಾಜದಲ್ಲಿರುವವರಲ್ಲ. ಸನ್ಯಾಸಿಗಳಿಗೆ ನೀವು ಸಮಾಜದ ಬಗ್ಗೆ ಮಾತಾಡಬೇಡಿ, ನೀವು ಸನ್ಯಾಸಿಗಳಾಗಿರಿ ಅಂದ್ರೆ ಏನರ್ಥ? ಅವ್ರು ಸುತ್ತಲಿನ ಸಮಾಜವನ್ನು ಕೊಳಕು ಮಾಡ್ತಾ ಇದ್ರೆ ಅವರು ಅನಿವಾರ್ಯ ಮುಂದುವರಿಲೇಬೇಕು. ಒಳ್ಳೆ ಹಾಡು ಕೊಡಬೇಕು, ಒಳ್ಳೆ ಗೀತೆ ಕೊಡಬೇಕು, ಒಳ್ಳೆ ನಾಟಕಾದಿಗಳನ್ನು ಕೊಡಬೇಕು ಅನಿವಾರ್ಯ. ಅದು ಮೊದಲಿನ ತರಹ ಇಲ್ವಲ್ಲ ಸನ್ಯಾಸಿಗಳು ಅಂದರೆ. ಒಬ್ರು ಹೇಳ್ತಾ ಇದ್ರು, ಈಗ ಯಾರು ಸನ್ಯಾಸಿಗಳೇ ಇಲ್ಲ ಅಂತ. ಬೆಂಗಳೂರಿನ ಬೃಹಸ್ಪತಿಗಳೊಬ್ರು, ಅವರು ಸತ್ಯಧ್ಯಾನರ ತನಕ ಮಾತ್ರ ಸ್ವಾಮಿಗಳು, ಇನ್ಯಾರು ಸ್ವಾಮಿಗಳೇ ಅಲ್ಲ ಅಂತ ಇದ್ರು. ಅವ್ರಿಗೆ ಹೇಳಬೇಕು, ಗೃಹಸ್ಥರು ಈಗ ಯಾರೂ ಇಲ್ಲ ಅಂತ. ಯಾರಿದ್ದಾರೆ ಗೃಹಸ್ಥರು? ಹಂಗೆ ಒಬ್ಬರ ದೋಷ ಎಣಿಸೋದು ಬಹಳ ಸುಲಭ. ದೋಷಜ್ಞರಾಗಿರಬೇಕು, ಆದರೆ ದೋಷೈಕ ದಿಕ್ಕಾಗಿರಬಾರದು. ದೋಷವನ್ನು ಮಾತ್ರ ಕಾಣೋದು ಹಾಗಾಗಿರಬಾರದು, ಗುಣವನ್ನು ಗ್ರಹಿಸಬೇಕು. ಅದರಿಂದಾಗಿ ಗೃಹಸ್ಥರಿಗೆ ಅದಿತ್ತು ಅಂತ ಅವಾಗ. ಈಗ ಅದು ಬದಲಾಗಿದೆ, ಆದರೆ ಅದು ದೇವರ ಬಗೆಗೆ ಇದ್ರೆ ಪರವಾಗಿಲ್ಲ ಅಂತ. ಇನ್ನು ಅವ್ರಿಗೆ ಭಕ್ಷ್ಯ, ಭೋಜ್ಯ, ಲೇಷ್ಯ, ಪೇಯ, ಚೋಷ್ಯ ಇದನ್ನು ಬೇರೆ ಬೇರೆ ಆಸ್ವಾದನೆ ಮಾಡಬಹುದು. ಸನ್ಯಾಸಿಗಳಿಗೆ ಅದಿರಲಿಲ್ಲ, ಈಗಲೂ ಇಲ್ಲ. ಏನು ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರೇನು? ಸನ್ಯಾಸಿಗಳ ಊಟ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಾ ನೀವು? ಯಾರು ಎಲ್ಲ ಮಾತಾಡ್ತಾರಲ್ಲ ಸ್ವಾಮಿಗಳ ಬಗ್ಗೆ, ಅವ್ರನ್ನ ತಗೊಂಡೋಗಿ 2 ದಿವಸ ಒಂದು ತಿಂಗಳು ಸನ್ಯಾಸಿ ಆಗಿರು ಅಂತ ಹೇಳಿ ಕೂಡಿಸಿ ಬರಬೇಕು. ಅದೊಂದು ಜಾರಿಗೆ ತರಬೇಕು, ಗೊತ್ತಾಗತ್ತಾಗ. ಅದೇನು ಬೇರೆ ಯಾವ ಸ್ವಾಮಿಗಳದ್ದು ಅಲ್ಲ, ಬ್ರಾಹ್ಮಣ ಸ್ವಾಮಿಗಳಾಗಿಸ್ಬೇಕು, ಗೊತ್ತಾಗತ್ತೆ ಹೆಂಗೆ ಮಾತನಾಡ್ತಾರೋ ಅವರು ಅಂತ. ಒಂದು ನೆಮ್ಮದಿಯಿಂದ ಕಣ್ಣು ಮುಚ್ಚಲಿಕ್ಕಾಗಲ್ಲ ಸನ್ಯಾಸಿಗಳಿಗೆ, ಒಂದು ಪ್ರೈವೇಸಿ ಇರಲ್ಲ ಸನ್ಯಾಸಿಗಳಿಗೆ, ಒಂದು ಒಳ್ಳೆ ಊಟ ಇರಲ್ಲ ಸನ್ಯಾಸಿಗಳಿಗೆ, ಮಧ್ಯದಲ್ಲಿ ಏನು ಬೇಕೋ ಅದು ತಿನ್ನೋ ಹಾಗಿರಲ್ಲ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅವ್ರ ಲೈಫು, ಅವ್ರ ಜೀವನ. ಹೊರಗಡೆಯಿಂದ ನಿಂತು ಮಾತನಾಡಿದಾಗಲ್ಲ, ಅಲ್ಲಿದ್ದು ಆ ತರಹ ಇರಿ ಸಾಕು. ಮಧ್ಯಾಹ್ನದ ಒಂದು ಊಟ ತಗೊಂಡ್ರೆ ಸೀದಾ ರಾತ್ರಿಯೇ ಆಗತ್ತಾ? ರಾತ್ರಿ ಅದು ಉಪಹಾರ, ಅದು ವ್ರತದಲ್ಲಿ ಬೇರೆ ಇರಿಸ್ಬೇಕು, ಗೊತ್ತಾಗತ್ತವಾಗ ಎಲ್ಲ ಅಂತ ಇದ್ದವ್ರಿಗೆ. ಅದರಿಂದ ಅನ್ನೋದು ಸುಲಭ, ಬಹಳ ಸುಲಭ. ನಿಯಮ ಇದೆ. ಈಗ ಈ ನಿಯಮಗಳು ಕೆಲವು ಬದಲಾಗಿದೆ, ಇಲ್ಲ ಅನ್ನಲ್ಲ. ಆದರೆ ಅದನ್ನು ನೀವು ಯಾವ ದೃಷ್ಟಿಯಿಂದ ನೋಡಬೇಕು? ಕಾಲದ ಬದಲಾವಣೆ ಎನ್ನುವ ತಟಸ್ಥ ದೃಷ್ಟಿಯಿಂದ ನೋಡಬೇಕೇ ವಿನಃ ಇದನ್ನಿಟ್ಟುಕೊಂಡು ಅವ್ರನ್ನ ಮಾತಾಡೋದಲ್ಲ. ಅದರಿಂದ ಗೃಹಸ್ಥರಿಗೆ ಈ ಉಪಭೋಗ ಇರುವುದು. ವಿವಿಧಾನಾಂ ಉಪಭೋಗ ಸ್ವದಾರ ಸಂತೋಷ, ಇದು ಇವತ್ತಿಗೂ ಇಲ್ಲ ಸ್ವಾಮಿಗಳಿಗೆ. ತಮ್ಮ ಹೆಣ್ಣಿನಿಂದ ಸಂತೋಷ ಆಗತ್ತಾ? ಸಾಧ್ಯವೇ ಇಲ್ಲ. ಕಾಮಸುಖಾವಾಪ್ತಿ, ಕಾಮಸುಖ ಇವಿಷ್ಟು ಇಲ್ಲ. ಅವತ್ತು ಏನೂ ಇರಲಿಲ್ಲ. ಮಹಾಭಾರತದ ಕಾಲದಲ್ಲಿ ಏನಂದ್ರೆ ಏನೂ ಇರಲಿಲ್ಲ. ಅವನು ಕಾಡಿನಲ್ಲಿ ಇರಬೇಕು, ನಾಡಿಗೆ ಬರೋ ಹಾಗಿಲ್ಲ. ಬಂದರೂ ಕೂಡ ಭಿಕ್ಷೆಗೆ ಅಂತ ನಿಂತಿರಬೇಕು. ಅವತ್ತಿನ ಸನ್ಯಾಸಿ ಪಾಠ ಪ್ರವಚನಾದಿಗಳಿರಲಿಲ್ಲ. ಅದು ಶಂಕರರ ಕಾಲದಿಂದ ಈಚೆಗೆ ಶುರುವಾಗಿದೆ. ಶಂಕರರ ಕಾಲದಲ್ಲೂ ಅಷ್ಟು ವ್ಯಾಪಕವಾಗಿ ಇರಲಿಲ್ಲ, ಆಚಾರ್ಯರ ಕಾಲಕ್ಕೆ ವ್ಯಾಪಕವಾಗಿ ಇತ್ತು. ಶಿಷ್ಯರಿಗೆ ಪಾಠ ಹೇಳೋದು. ನೀವು ಭಾಗವತದಲ್ಲಿ ನೋಡಿದ್ರೆ ಪಾಠ ಹೇಳಲಿಕ್ಕಿಲ್ಲ ಅಂತ ಉಂಟು. ಸನ್ಯಾಸಿಗಳು ನವ್ಯಾಖ್ಯಾಂ ಉಪಜೀವೇತ ನೋಪಜೀವೇತ ಜೀವಿಕಾಂ ನಗ್ರಂಥಾನ್ ಅಭ್ಯಸೇತ್ ಬಹೂನ್ ಅಂತ ಬೇರೆ ಉಂಟು. ಅದು ಭಾಗವತ ಕಾಲದ್ದು. ವಿದುರ ಅವರವರೆಲ್ಲ ಮಾಡತಕ್ಕಂಥದ್ದು ಅವ್ರ ಕಾಲದಲ್ಲಿ ಇದ್ದದ್ದು. ಈಗ ಅಲ್ಲ. ಪ್ರಹ್ಲಾದನಿಗೆ ಹೇಳೋದು ಇದನ್ನ, ಹೀಗಿರ್ತಾ ಇದ್ರು ಅಂತ ಅಲ್ಲ. ಆಗ ಧರ್ಮ ಪ್ರಚಾರ ಮಾಡೋದು ಯಾವುದು? ಪ್ರಚಾರ ಏನು ಮಾಡೋದು ಇತ್ತಲ್ಲ.
ಇದ್ರೆ ಅಂತ ಪ್ರಚಾರ ಮಾಡೋದು, ಇಲ್ಲದೆ ಹೋದರೆ ಪ್ರಚಾರ ಮಾಡಬೇಕು. ಈಗ ಅದು ಸನ್ಯಾಸಿಗಳಿಗೆ ಆ ಜವಾಬ್ದಾರಿ ಹೊಣೆಯನ್ನು ನಾವು ಈ ಸಮಾಜ ವಹಿಸಿಕೊಟ್ಟಿತ್ತು. ಶ್ಲೋಕವು ಚಾತ್ರ ಭವತಃ ತ್ರಿವರ್ಗ ಗುಣ ನಿರ್ವೃತ್ತಿ ಯಸ್ಯ ನಿತ್ಯಂ ಗೃಹಾಶ್ರಮೇ ಸಸುಖಾನಿ ಅನುಭೂಯೇಹ ಶಿಷ್ಟಾಂ ಗತಿಮವಾಪ್ನುಯಾತ್. ಗೃಹಸ್ಥನಿಗೆ ತ್ರಿವರ್ಗ ಗುಣ ನಿರ್ವೃತ್ತಿ, ಧರ್ಮ ಅರ್ಥ ಕಾಮ ಅನ್ನುವ 3 ಗುಣಗಳಲ್ಲಿ ಇರ್ತಾನೆ. ಈ ಸುಖವನ್ನು ಅನುಭವಿಸಿ ಅವನು ಒಳ್ಳೆ ಗತಿಯನ್ನು ಹೊಂದುತ್ತಾನೆ. ಉಂಚ ವೃತ್ತಿರ್ಗೃಹಸ್ಥೋಯ ಸ್ವಧರ್ಮಾಚರಣೇ ರತಃ ತ್ಯಕ್ತ ಕಾಮ ಸುಖಾರಂಭ ತಸ್ಯ ಸ್ವರ್ಗೋ ನ ದುರ್ಲಭ. ಉಂಚ ವೃತ್ತಿಯಾಗಿ ಬದುಕಬೇಕು ಅಂತ. ಉಂಚ ವೃತ್ತಿ ಅಂದರೆ ಹಕ್ಕಿಗಳು ತಿಂದು ಉಳಿದ ಧಾನ್ಯಗಳನ್ನು ಎತ್ಕೊಂಡು ಬರೋದು. ಹಾಗೆ ನೀವು ಮಾಡಿದ್ರೆ ತಿಂಗಳಿಗೆ 2 ದಿವಸ 3 ದಿವಸ ಊಟ ಆಗತ್ತಷ್ಟೆ. ಸಿಲೋಂಚ ವೃತ್ತಿ ಅಂತ ಕರೀತಾರೆ ಅದನ್ನು. ಅದರಲ್ಲಿ ತೊಡಗಿದ್ದ ಗೃಹಸ್ಥ ಅಂತಾದರೂ ಅವನಿಗೆ ಸ್ವರ್ಗ ದುರ್ಲಭವೇ ಅಲ್ಲ ಅಂತ ಹೇಳುವಲ್ಲಿಗೆ 179ನೇ ಅಧ್ಯಾಯ ಆಯಿತು. ಭೃಗು ವಾನಪ್ರಸ್ಥಾಖಲು ಋಷಿಧರ್ಮಮನುವರ್ತಂತೆ ಪುಣ್ಯಾನಿ ತೀರ್ಥಾನಿ ನದಿ ಪ್ರಸ್ರವಣಾನಿ ಅನುಚರಂತಿ. ವಾನಪ್ರಸ್ಥರು ಋಷಿಧರ್ಮವನ್ನು ಅನುಸರಿಸ್ತಾರೆ, ತೀರ್ಥ ಯಾತ್ರೆ ಮಾಡಬೇಕು, ನದಿ ಪ್ರಸ್ರವಣಗಳಲ್ಲಿ ಮುಳುಗಬೇಕು. ಸುವಿವಿಕ್ತೇಚು ಅರಣ್ಯೇಚು ಮೃಗಮಹಿತವರಾಹ ಚಾರ್ದೂಲ ಚಮರ ತ್ರಮರ ಗಜಾಕಿರಣೇಚು ತಪಸ್ಯಂತಹ ಅನುಸಂಚರಂತಿ. ಏಕಾಂತದಲ್ಲಿ ಅರಣ್ಯದಲ್ಲಿ ಜಿಂಕೆ, ಕಾಡೆಮ್ಮೆ, ಕಾಡು ಹಂದಿ, ಹುಲಿ, ಚಮರಿ ಮೃಗ, ಆನೆ ಇತ್ಯಾದಿಗಳಿರುವ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇರಬೇಕು. ತ್ಯಕ್ತ ಗ್ರಾಮ್ಯ ವಸ್ತ್ರಾಹಾರೋಪಭೋಗಾ ವನ್ಯೌಷಧಿ ಫಲ ಮೂಲ ಪರ್ಣ ಪರಿಮಿತ ವಿಚಿತ್ರ ನಿಯತಾಹಾರಾ ಸ್ಥಾನಾಸನಿನಃ ಭೂಮಿ ಪಾಚಾಣ ಸಿಕತ ಶರ್ಕರ ವಾಲುಕ ಭಸ್ಮಶಾಯಿನಃ. ಅವರು ಹೇಗಿರಬೇಕು? ಗ್ರಾಮದ ಆಹಾರವನ್ನು ವಸ್ತ್ರವನ್ನು ಅನುಭವಿಸುವ ಹಾಗಿಲ್ಲ. ಕಾಡಿನ ಔಷಧಿಗಳನ್ನು ಫಲವನ್ನು ಮೂಲ ಅಂದರೆ ಬೇರು ಅದನ್ನು ಎಲೆಯನ್ನು ತಿಂದುಕೊಂಡು ಸ್ಥಾನಾತನಿನಃ ಕೆಳಗಡೆ ಕೂತ್ಕೊಳ್ಬೇಕು, ಆಸನ ಹಾಕ್ಕೊಳ್ಳೋ ಹಾಗಿಲ್ಲ. ಭೂಮಿ, ಕಲ್ಲು, ಮರಳು ಆಯ್ತಾ, ಭಸ್ಮ ಏನಿದ್ರೆ ಅದರಲ್ಲೇ ಮಲಗಿ, ಕಾಶ ಕುಶ ಚರ್ಮ ವಲ್ಕಲ ತಮೃತಾಂಗಾ ಮರದ ತೊಗಟೆ, ಎಲೆಯ ವಸ್ತ್ರ ಇವುಗಳನ್ನು ತೊಟ್ಟುಕೊಂಡು, ಕೇಶ ಶ್ಮಶ್ರು ರೋಮ ನಖಧಾರಿಣ ತಲೆಗೂದಲು, ಗಡ್ಡ, ರೋಮ, ಉಗುರು ಇದನ್ನು ಯದ್ವಾ ತದ್ವಾ ಕತ್ತರಿಸುವ ಹಾಗಿಲ್ಲ. ಯಾಕೆಂದರೆ ಅಲ್ಲಿ ಯಾರು ಇರ್ತಾರೆ? ಯಾರೂ ಇರಲ್ಲ. ಅಪರೂಪಕ್ಕೆ ಯಾವಾಗಲೂ ಅವರೇ ಮಾಡ್ಕೊಳ್ಬೇಕಷ್ಟೆ. ಸನ್ಯಾಸಿಗಳಿಗೆ ಇವತ್ತು ನೈಲ್ ಕಟ್ರ್ ಇಟ್ಕೊಂಡು ಮಾಡಲಿಕ್ಕಿಲ್ಲ. ಅದಕ್ಕೆ ನೀವು ನೋಡಿ ಸೂಕ್ಷ್ಮವಾಗಿ ಉದ್ದುದ್ದ ಉಗುರು ಬೆಳ್ಕೊಂಡ್ಬಿಟ್ಟಿರತ್ತೆ. ಯಾಕೆಂದರೆ 3 ತಿಂಗಳಿಗೊಮ್ಮೆ ಹುಣ್ಣಿಮೆಯ ದಿವಸವೇ ಮಾಡಿಸ್ಬೇಕು ಅವರು ಎಲ್ಲವನ್ನು. ನೈಲ್ ಕಟ್ಟಿಂಗು ಆಗಲೇ ಮಾಡಿಸ್ಬೇಕು. ಅದರಿಂದ ಅದು ಗೃಹಸ್ಥಾಶ್ರಮಿಗಳು, ಇದು ವಾನಪ್ರಸ್ಥಾಶ್ರಮಿಗಳಿಗೂ ವಿಹಿತ, ಆಮೇಲೆ ಇವ್ರಿಗೂ ವಿಹಿತ, ಯತ್ಯಾಶ್ರಮದವ್ರಿಗೂ ವಿಹಿತ. ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿದ್ದು ಮುಂದೆ ಮುಂದೆ ಬರ್ತಾ ಹೋಗುತ್ತೆ. ಹೆಂಡತಿ ಜೊತೆಗಿದ್ರೆ ವಾನಪ್ರಸ್ಥಾಶ್ರಮ, ಹೆಂಡತಿ ಜೊತೆಗಿಲ್ಲದೆ ಹೋದರೆ ಯತ್ಯಾಶ್ರಮವೇ ಅದು ಸೀದಾ. ಅಸ್ಕನ್ನ ಕಾಲ ಬಲಿ ಹೋಮ ಅನುಷ್ಠಾಯಿನಃ, ಅವರು ಕಾಲಕಾಲಕ್ಕೆ ಬಲಿ ಹೋಮ ಇವುಗಳನ್ನು ಬಿಡಬಾರದು. ಸಮಿತ್ಕುಶ ಕುಸುಮೋಪಹಾರ ತಮ್ಮಾರ್ಜನ ಹೋಮಾಂತ ಲಬ್ಧ ವಿಶ್ರಮಾಹ. ಸಮಿತ್ತು, ಆಮೇಲೆ ದರ್ಭೆ, ಹೂವು ಮೊದಲಾದವುಗಳನ್ನು ತಂದು, ಕಾಡಿನಲ್ಲಿ ಸಿಗುವುದನ್ನು ತಂದು ಹೋಮ ಮಾಡಬೇಕು, ಪೂಜೆ ಮಾಡಬೇಕು.
ಶೀತೋಷ್ಣ ಪವನ ವಿನಿಷ್ಟಪ್ತ ವಿಭಿನ್ನ ಸರ್ವತ್ವಚಃ, ವಿಶೇಷವಾದ ವಸ್ತ್ರ ಹೊದಿಕೆ ಇತ್ಯಾದಿಗಳೆಲ್ಲ ಇರೋ ಹಾಗಿಲ್ಲ. ವೃದ್ಧಾಪ್ಯದಲ್ಲಿ ಹೀಗಿರಬೇಕು ಅಂತ ಪ್ರಾಚೀನ ಭಾರತದಲ್ಲಿ ನಿಯಮ. ವಿವಿಧ ನಿಯಮ ಯೋಗಚರ್ಯ ವಿಹಿತ ಧರ್ಮಾನುಷ್ಠಾನ ಹೃತ ಮಾಂಸ ಚೋಣಿತ ತ್ವಗಸ್ತಿ ಭೂತಾಹ. ಅವರ ಚರ್ಮ ಮೂಳೆಗಂಟ್ಕೊಂಡಿರಬೇಕು. ಧೃತಿಪರಾಹ ಸತ್ವಯೋಗ ಶರೀರಾಣಿ ಉದ್ವಹಂತಿ. ಈ ರೀತಿ ಅವರು ಬಾಳಬೇಕು. ನೋಡಿ, ವಾನಪ್ರಸ್ಥಾಶ್ರಮ ಇದ್ರೆ ಮಗನ ಹತ್ತಿರ ಇರ್ತಾನೆ ಇರಲಿಲ್ಲ. ಆಗಲೂ ಕೂಡ ಮಗ ಬೆಳೆದ ಮೇಲೆ ಅವನಿಗೆ ಮದುವೆ ಮಾಡಿಕೊಟ್ಟು ಒಂದು ಸ್ವಲ್ಪ ಕಾಲ ಇದ್ದು ಮೊಮ್ಮಕ್ಕಳನ್ನು ನೋಡಿ ಕೂಡಲೇ ಹೊರಟು ಬಿಡೋದೆ ಸೀದಾ ಕಾಡಿಗೆ. ರೋಗದಿಂದ ರುಗ್ಣರಾಗಿ ಹಾಸಿಗೆಯ ಮೇಲೆ ಪ್ರಾಣ ಬಿಡಬಾರದು ಅಂತ ಅವತ್ತಿನ ಕಾಲದ ನಿಯಮ. ಬ್ರಾಹ್ಮಣರಾಗಿದ್ದರೆ ಹೀಗೆ ಸಾಯಬೇಕು, ಕಾಡಿಗೆ ಹೋಗಿ ಸಾಯಬೇಕು. ಕ್ಷತ್ರಿಯರಾಗಿದ್ದರೆ ರಣಾಂಗಣದಲ್ಲಿ ಸಾಯಬೇಕು. ಕ್ಷತ್ರಿಯರಲ್ಲಿಯೂ ವಾನಪ್ರಸ್ಥಾಶ್ರಮ ಅಂತ ಒಂದಿದ್ರೆ ಅವರು ಮಾಡಬಹುದು, ಸೀದಾ ಹೋಗಬಹುದು. ಕ್ಷತ್ರಿಯರಿಗೂ ವಾನಪ್ರಸ್ಥ ಇದೆ, ವೈಶ್ಯರಿಗೂ ವಾನಪ್ರಸ್ಥ ಇದೆ. ಇವತ್ತು ನಾವು ಕಾಡಲ್ಲಿ ಹೋದ್ರೆ ನಕ್ಸಲೈಟ್ ಸಿಗ್ಬೋದು ಅಷ್ಟೇ. ನಕ್ಸಲೈಟ್ ಸಿಗ್ತಾರೆ, ಸ್ಮಗ್ಲರ್ಸ್ ಸಿಗ್ತಾರೆ, ಕಾಡು ಕಳ್ಳರು ಸಿಗ್ತಾರೆ. ಕಾಡಿನ ಜನರು ಎಲ್ಲಿದ್ದಾರೆ? ಎಲ್ಲೂ ಇಲ್ಲ, ಅಲ್ಪ ಇದ್ದಾರೆ. ಅವರೆಲ್ಲ ಮಲೆ ಕುಡಿಯರೆಲ್ಲ ನಗರಕ್ಕೆ ಬಂದಾಗಿದೆ ಅಲ್ಲಿ. ಅದರಿಂದಾಗಿ ಯಾರು ಇಲ್ಲ ಈಗ. ಪ್ರಾಚೀನ ಭಾರತದ ಜೀವನ ಒಂದು ರೀತಿ ಚೆನ್ನಾಗಿರ್ತಿತ್ತು ಅಂತ ಅನ್ಸಲ್ವೇ? ಯಾಕೆ ಚೆನ್ನಾಗಿರ್ತಿತ್ತು? ಇವತ್ತು ಕೇಳಲಿಕ್ಕೆ ಕಠೋರ ಅಂತ ಅನ್ಸುತ್ತೆ, ಆದರೆ ಇವತ್ತು ಆಗ್ತಾ ಇರೋದು ಅದೇ. ಮಕ್ಕಳಿಗೆ ತಂದೆ ತಾಯಿಗಳು ಕಷ್ಟ ಆಗ್ತಾ ಇದ್ದಾರೆ. ಅವತ್ತವರೇ ಬಿಟ್ಟುಟೋಗ್ತಾ ಇದ್ರಾ? ಮಕ್ಕಳ ಆ ಜನರೇಷನ್ಗೂ ಈ ಜನರೇಷನ್ಗೂ ಏನೇ ಇದ್ರೂ ಗ್ಯಾಪ್ ಬಂದೇ ಬರುತ್ತೆ. ಅವತ್ತವರೇ ಬಿಟ್ಟುಟೋಗ್ತಾ ಇದ್ರು. ಇವತ್ತು ಇವರೇ ಉಪಾಯವಾಗಿ ಹೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ಬಿಡ್ತಾರೆ. ಹಾಗಾಗುತ್ತೆ ಪರಿಸ್ಥಿತಿ. ಒಂದು ಇವ್ರು ಇಲ್ಲಿರ್ತಾರೆ, ಅವರು ವಿದೇಶದಲ್ಲಿರ್ತಾರೆ. ಹೇಗೋ ಒಂದು, ಹೀಗಲ್ಲ ಹಾಗೆ. ವಾನಪ್ರಸ್ಥಾಶ್ರಮ ಅದರ ಕಂಕಾಲ ಮಾತ್ರ ಉಳಿದಿದೆ, ಅಸ್ಥಿಪಂಜರ ಮಾತ್ರ ಉಳಿದಿದೆ. ಅದು ಪ್ರಾಚೀನ ಭಾರತದ ನಿಯಮ ಆಗಿತ್ತು ಒಂದು ಕಾಲದಲ್ಲಿ. ನೋಡಿ, ಅದು ಕೇಳಲಿಕ್ಕೆ ಆಗ್ತಿರಲ್ವಾ? ಒಬ್ಬ ರಾಜಕಾರಣಿ ಎಷ್ಟು ವಯಸ್ಸಾದರೂ ಅಧಿಕಾರ ಬಿಟ್ಕೊಡ್ತಾ ಇರಲ್ಲ. ಇವ್ರಿಗೆ ಭ್ರಮೆ, ಯುವಕರು ಬಂದರೆ ಏನೋ ಚೇಂಜ್ ಮಾಡಿಬಿಡ್ತಾರೆ ಅಂತ. ಅವರಿಗೆ ಏನೂ ಗೊತ್ತಿರಲ್ಲ. ಇವರಿಗೆ ಗೊತ್ತಿರತ್ತೆ, ಮಾಡೋ ಮನಸ್ಸಿರಲ್ಲ. ಮಧ್ಯ ವಯಸ್ಸು ಅಂದರೆ ಸ್ವಲ್ಪ ಪರವಾಗಿಲ್ಲ. ಇವರು ಎಲ್ಲ ಅದು ಯುವಕರು, ಯುವ ಪೀಳಿಗೆ ಅನ್ಲಿಕ್ಕೂ ಬರಲ್ಲ. ಯೂತ್ಸು ಅಂತಿರ್ತಾರೆ ಪೆಕ್ರುಗಳು. ಅರ್ಧಮರ್ಧ ಇಂಗ್ಲೀಷಿನಲ್ಲಿ, ಕಂಗ್ಲೀಷಿನಲ್ಲಿ ಮಾತನಾಡ್ತಾ ಇರ್ತಾರೆ. ಅವರು ಅನುಭವ ಇಲ್ಲ, ಅರಿವಿಲ್ಲ, ಪಕ್ವತೆ ಇರಲ್ಲ. ಇವ್ರಿಗೆ ಕೂಡ್ತಾ ಇರಲ್ಲ. ಸರ್ಕಾರಿ ದುಡ್ಡಿನಲ್ಲಿಯೇ ನನ್ನ ವೈದ್ಯಕೀಯ ಚಿಕಿತ್ಸೆಗಳೆಲ್ಲ ಆಗಬೇಕು ಅಂತ ರಾಜಕಾರಣಿಗಳಿಗಿರುತ್ತೆ. ಇದು ಇಲ್ಲಿಯ ಹಣೆ ಬರಹ. ಒಬ್ಬ ರಾಜ ತಾನು ರಾಜ್ಯಭಾರ ಮಾಡಿ ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ದಡದಡನೆ ನಡೆದು ಹೋದ ಅಂತ ಕೇಳಲೇದೇ ಆಶ್ಚರ್ಯ ಆಗೋಗುತ್ತೆ. ಇವತ್ತು ನೀವು ಅನುಭವಿಸ್ಬೇಕು ಅದೆಲ್ಲ. ಆಗ ನಿಮಗೆ ಏನು ಡಿಫ್ರೆನ್ಸು ಇದಕ್ಕೂ ಅದಕ್ಕೂ ಅಂತ ಗೊತ್ತಾಗತ್ತೆ. ಯಶ್ಚೈತಾಂ ನಿಯತಶ್ಚರ್ಯಾಂ ಬ್ರಹ್ಮರಿತಿ ವಿಹಿತಾಂ ಚರೇತ್ ಸದಹೇದಗ್ನಿವದ್ದೋಚಾನ್ ಜಯಾನ್ ಜಯೇಲ್ಲೋಕಾಂಶ್ಚ ದುರ್ಜಯಾನ್. ಯಾರು ಹೀಗೆ ಮಾಡಿದ ತಪಶ್ಚರ್ಯವನ್ನು ಯಾರು ಚೆನ್ನಾಗಿ ಪಾಲಿಸುತ್ತಾರೆ, ಬೆಂಕಿಯಂತೆ ತಮ್ಮ ದೋಷಗಳನ್ನು ಸುಟ್ಟುಕೊಳ್ಳುತ್ತಾರೆ, ಲೋಕಗಳನ್ನು ಗೆಲ್ಲುತ್ತಾರೆ. ಪರಿವ್ರಾಜಕಾನಾಂ ಪುನರಾಚಾರಂ ಪ್ರವದಾಮಹೆ. ನಾನು ಈಗಲೇ ಹೇಳ್ತಾ ಇದ್ದೇನೆ,
ಇದು ಆ ಕಾಲದ, ಇದು ವಾನಪ್ರಸ್ಥಾಶ್ರಮವೂ ಆ ಕಾಲ, ಈಗಿಲ್ಲ. ನಾವು ಕೇಳಿ ಹೀಗೊಂದಿತ್ತು ಅಂತ ಹೇಳಬೇಕಷ್ಟೆ. ಅಥವಾ ವೃದ್ಧಾಪ್ಯದಲ್ಲಿ ಒಬ್ಬರೇ ಇರ್ಲಿಕ್ಕೆ ಬಂದಾಗ ನಾವು ವಾನಪ್ರಸ್ಥಾಶ್ರಮದಲ್ಲಿ ಇದ್ದೇವೆ ಅಂತ ಅನ್ಕೋಬೇಕು ಅಷ್ಟೆ. ಹಾಗೆ ಕಾಲಕ್ಕೆ ಎಲ್ಲವೂ ಬದಲಾಗಿದೆ. ಆದರೆ ಇವತ್ತು ಪಾಪ ಮ್ಯಾಕ್ಸಿಮಮ್ ಬೈಗುಳ ತಿನ್ನೋರೇ ಸ್ವಾಮಿಗಳು. ವಸ್ತುತಃ ಆ ತರಹ ಇವ್ರಿಗಿಂತ ಏನು ಭ್ರಷ್ಟರಾಗಿರಲ್ಲ ಅವರು, ಆದರೆ ಅವರನ್ನು ಯಥೇಚ್ಛವಾಗಿ ಬೈತಾರೆ. ನನಗೆ ಬೇರೆ ಇವ್ರ ಬಗ್ಗೆ ಗೊತ್ತಿಲ್ಲ, ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರದ್ದೆಲ್ಲ ಈ ನಿಯಮಗಳೆಲ್ಲ ಇರಲ್ಲ. ಬ್ರಾಹ್ಮಣೇತರ ಸ್ವಾಮಿಗಳದ್ದು ನಿಯಮ, ಪೂಜೆ, ವ್ರತಾನುಷ್ಠಾನ, ಇಷ್ಟು ಜಪ ಆಗಲೇಬೇಕು, ಆ ಥರದ್ದೆಲ್ಲ ಏನಿರಲ್ಲ. ನಾರ್ಮಲ್ ಆಗಿ ನಮ್ಮ ಥರನೇ ಇರ್ತಾರೆ ಅಷ್ಟೇ. ಆದರೆ ಬ್ರಾಹ್ಮಣ ಸ್ವಾಮಿಗಳದ್ದು ಹಾಗಿರಲ್ಲ. ಇರಲಿ, ಮೊದಲು ರೂಪುಗೊಂಡದ್ದು ಹೇಗೆ ಅಂತ ಹೇಳ್ತೇನೆ. ಪರಿವ್ರಾಜಕಾನಾಂ ಪುನರಾಚಾರಂ ಪ್ರವದಾಮಹಿ ಧನಕಲತ್ರ ಪರಿಬರಹ ಸಂಗೇಶು ಆತ್ಮನ ಸ್ನೇಹಪಾಶಾನ್ ಅವಧೂಯ. ಹಣ, ಹೆಣ್ಣು, ಪರಿಬರಹ, ಬೇರೆ ಬೇರೆ ಸಾಮಾನುಗಳಲ್ಲಿ ಸಂಘವಿರದೆ ಅದರ ಮುಖ್ಯ ಉದ್ದೇಶ ಸ್ನೇಹಪಾಶಾನ್ ಅವಧೂಯ ಪರಿವ್ರಜಂತಿ. ತ್ರಿವರ್ಗ ಪ್ರವೃತ್ತೇಚು ಆರಂಭೇಚು ಅಸಕ್ತ ಬುದ್ಧಯಃ ಅರಿಮಿತ್ರೋದಾಸೀನೇಚು ತುಲ್ಯದರ್ಶನಾಃ. ಅವರಿಗೆ ತ್ರಿವರ್ಗ ಇರಲ್ಲ, ಧರ್ಮ ಅರ್ಥ ಕಾಮಗಳಿರಲ್ಲ. ಅದರಿಂದಾಗಿಯೇ ಅವರಿಗೆ ವ್ರತಾದಿ ನಿಯಮಗಳೇ ಇರಲ್ಲ. ಬೆಳಗ್ಗೆ 3000 ಜಪ ಮಾಡಬೇಕು, ಮಧ್ಯಾಹ್ನ 3000 ಪ್ರಣವ ಜಪ ಮಾಡಬೇಕು, ಸಂಜೆ 3000 ಪ್ರಣವ ಜಪ ಮಾಡಬೇಕು, 3 ಕಾಲದಲ್ಲೂ ಸ್ನಾನ ಮಾಡಬೇಕು. ಇಷ್ಟೇ ಇದ್ದದ್ದು. ಯಾವಾಗ? ಮಹಾಭಾರತದ ಕಾಲದಲ್ಲಿ. ಇವಾಗಿನ ತರಹ ದೊಡ್ಡ ಪೂಜೆಯನ್ನು ಹಾಕಿ ತಂತ್ರದಲ್ಲಿ ಹೇಳಿದ ಹಾಗೆ ಪೂಜೆ ಮಾಡೋದಿರಲಿಲ್ಲ. ಸಮಲೋಷ್ಟಾಶ್ಮ ಕಾಂಚನಾಹ ತ್ರಿವರ್ಗ ಪ್ರವೃತ್ತೇಚು ಆರಂಭೇಚು ಅಸಕ್ತ ಬುದ್ಧಯಃ ಅರಿಮಿತ್ರ ಉದಾಸೀನೇಚು ತುಲ್ಯ ದರ್ಶನಾಹ. ನಮ್ಮನ್ನು ಪ್ರೀತಿಸುವವರನ್ನು ಹಾಗೆ ನೋಡಬೇಕು, ದೇವರು ಕಳಿಸಿದ್ದು ಅಂತ. ಶತ್ರುಗಳನ್ನು ಹಾಗೆ ನೋಡಬೇಕು, ಉದಾಸೀನರನ್ನು ಹಾಗೆ ನೋಡಬೇಕು. ವಸ್ತುತಃ ಇದು ಗೃಹಸ್ಥರಿಗೂ ಸಮಾನ. ಸ್ಥಾವರ ಜಂಗಮಾನಾಂ ಜರಾಯು ಜಾಂಡಜ ಸ್ವೇದಜ ಉದ್ಭಿಜ್ಜಾನಾಂ ವಾಂಗ್ಮನ ಕರ್ಮಭೀಹ ಅನಭಿದ್ರೋಹಿಣ. ಪ್ರಾಣಿಗಳ ಮೇಲೂ ಅವರು ಕೈ ಮಾಡೋ ಹಾಗಿಲ್ಲ. ಆಯ್ತಾ? ಹೊಡಿಲಿಕ್ಕೆ ಬಡಿಲಿಕ್ಕೆಲ್ಲ ಇಲ್ವೇ ಇಲ್ಲ. ಪರ್ವತ ಪುಲಿನ ವೃಕ್ಷ ಮೂಲ ದೇವತಾಯತನಾನಿ ಅನುಚರಂತಹ. ಪರ್ವತದಲ್ಲಿ, ಮರಳಿರುವ ಜಾಗದಲ್ಲಿ, ಮರದ ಬುಡದಲ್ಲಿ ದೇವತಾಯತನಾನಿ, ಅದು ಗೃಹಸ್ಥರಿಗಲ್ಲದೆ ಹೋದರೆ ಆ ದೇವಸ್ಥಾನಗಳಲ್ಲಿ ನೆಲೆಗೊಳ್ಳಬೇಕು. ಗೃಹಸ್ಥರಿಗೆ ಈ ರಾಜರೆಲ್ಲ ಬಹಳ ದೊಡ್ಡ ದೊಡ್ಡ ಕಲಾಕೌಶಲದಿಂದ ಕೂಡಿದ ದೇವದಾಸಿ ಪದ್ಧತಿಯನ್ನು ಒಳಗೊಂಡ ನಾಟಕಾದಿಗಳು ಪ್ರದರ್ಶಿತವಾಗುವ ವಿಸ್ತಾರವಾದ ದೇವಳಗಳನ್ನು ಕಟ್ತಾ ಇದ್ರು ಆಗ. ಅದರಲ್ಲಿ ಶಿಲ್ಪಕಲಾ ಪ್ರೌಢಿಮೆ ಏನು, ಆಮೇಲೆ ರಂಗಸ್ಥಳಗಳೇನು, ದೇವದಾಸಿಯರು ಬಂದು ನರ್ತನ ಮಾಡಿ ದೇವರಿಗೆ ದೇವರ ಎದುರುಗಡೆ ಮಾಡಬೇಕು ಅವರು ನರ್ತನ ಸೇವೆ, ಅದೇನು ರಂಗಮಂಟಪ ಅಂತ ಕರೀತಾ ಇದ್ರು. ದೇವರಿಗೆ ಎದುರಾಗಿ ಇರೋದು, ಅಲ್ಲಿ ನರ್ತನಾದಿಗಳನ್ನು ಮಾಡಬೇಕಾಗೋದು. ಆ ದೇವಸ್ಥಾನಕ್ಕೆ ಹೋಗಲಿಕ್ಕಿರಲಿಲ್ಲ ಸನ್ಯಾಸಿಗಳಿಗೆ. ಅದಕ್ಕೆ ಆಚಾರ್ಯರು ಮಠ, ಕೃಷ್ಣ ಮಠ ಅದು. ಆಯ್ತಾ? ಅದರಿಂದ ಅಲ್ಲಿಯೂ ಹೋಗಲಿಕ್ಕಿರಲಿಲ್ಲ. ದೇವತಾಯತನದಲ್ಲಿ ಇರಬಹುದು. ಸಂವಾತಾರ್ಥಂ ಉಪೇಯು ನಗರಂ ಗ್ರಾಮಂ ವಾ ನಗರೇ ಪಾಂಚರಾತ್ರಿಕಾ ಗ್ರಾಮೇ ಚ ಏಕರಾತ್ರಿಕಾ. ನಗರಕ್ಕೆ ಬರಬೇಕು. ಗ್ರಾಮದಲ್ಲಿ ಹಬ್ಬಬ್ಬ ಅಂದರೆ ಒಂದೇ ದಿವಸ ಇರಬೇಕು. ನಗರದಲ್ಲಿ ಅವರು 5 ರಾತ್ರಿ ಇರಬಹುದು. ಯಾಕೆ ಅಂದರೆ ನಗರ ವಿಸ್ತಾರವಾಗಿರುತ್ತೆ, ನಡ್ಕೊಂಡು ಹೋದಷ್ಟು ಇದ್ದೇ ಇರುತ್ತೆ. ಅದರಿಂದಾಗಿ ಏನಾಗಿದೆ, ಈಗ ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ 5 ದಿವಸವೂ ಆಗಲ್ಲ.
ಇನ್ನೂ ಜಾಸ್ತಿ ಆಗುತ್ತೆ, ಬೆಳೀತಾನೇ ಇದೆ. ಎಲ್ಲಿಗೆ? ಬೆಂಗಳೂರು ಕೊನೆಗೊಳ್ಳೋದು. ಅದರಿಂದ ಅವಾಗ ಒಂದು ನಿಯಮ, ಪ್ರಾಣಧಾರಣ ಮಾತ್ರಾರ್ಥಂ ದ್ವಿಜಾತೀನಾಂ ಭವನಾನಿ ಅಸಂಕೀರ್ಣ ಕರ್ಮಣಾಂ ಉಪತಿಷ್ಠೇಯು. ಆಮೇಲೆ ಅವರು ಕ್ಷತ್ರಿಯರಲ್ಲಿ, ವೈಶ್ಯರಲ್ಲಿ, ಬ್ರಾಹ್ಮಣರಲ್ಲಿ ಭಿಕ್ಷೆಯನ್ನು ಉಣ್ಣಬಹುದಿತ್ತು. ಪಾತ್ರ ಪತಿತಾಯಾಚಿತ ಭೈಕ್ಷಕಾಹ, ಪಾತ್ರೆಗೇನು ಬೀಳುತ್ತೆ ಅದು, ಇದು ಇದೇ ಹಾಕಿ ಅಂತ ಕೇಳುವ ಹಾಗಿಲ್ಲ. ಕಾಮ ಕ್ರೋಧ ದರ್ಪ ಲೋಭ ಮೋಹ ಕಾರ್ಪಣ್ಯ ದಂಭ ಪರಿವಾದ ಅಭಿಮಾನ ಹಿಂಸಾ ನಿವೃತ್ತಾಹ ಇತಿ. ಇದನ್ನ ಶ್ಲೋಕದಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಅಭಯಂ ಸರ್ವಭೂತೇಭ್ಯೋ ದತ್ವಾ ಚರತಿಯೋ ಮುನಿ ನತಸ್ಯ ಸರ್ವಭೂತೇಭ್ಯೋ ಭಯಮುತ್ಪದ್ಯತೆ ಕ್ವಚಿತ್. ಎಲ್ಲ ಜೀವರಿಗೆ ಅಭಯವನ್ನಿತ್ತು ಅವನು ಸಾಗುತ್ತಾನೆ. ಅವನಿಗೆ ಎಲ್ಲ ಭೂತಗಳಿಂದ ಭಯ ಇರಬಾರದು, ಇರಲ್ಲ. ಅವನಿಗೆ ಹಾಗಾದ್ರೆ ಏನು ಕ್ರಿಯೆ ಇಲ್ವಾ? ಇದೆ, ಎಲ್ಲವೂ ಒಳಗಡೆಗೆ ಇದೆ. ಕೃತ್ವಾಗ್ನಿಹೋತ್ರಂ ಸ್ವಶರೀರ ಸಂಸ್ಥಂ, ತನ್ನ ಶರೀರವೇ ಒಂದು ಯಜ್ಞಕುಂಡ. ಶಾರೀರಮಗ್ನಿಂ ಸ್ವಮುಖೇ ಜುಹೋತಿ, ತನ್ನ ಒಳಗಡೆ ಅಗ್ನಿ ಇದ್ದಾನೆ, ಅವನಿಗೆ ಹೋಮ. ಯೋ ಭೈಕ್ಷಚರ್ಯೋಪಗತೈರ್ಹವಿರ್ಭಿಃ ಚಿತಾಗ್ನಿಕಾನಾಂ ಹ್ಯತಿ ಯಾತಿ ಲೋಕಾನ್. ಭೈಕ್ಷಚರ್ಯವನ್ನು ಮಾಡ್ತಾ, ಕೇವಲ ಜಪಾದಿಗಳನ್ನು ಮಾಡ್ತಾ ಅವನು ಉಣ್ಣುವ ಅನ್ನ ಅದು ಯಜ್ಞವೇ. ಅವನು ಲೋಕಾನ್ ಯಾತಿ, ಒಳ್ಳೆಯ ಲೋಕಗಳನ್ನು ಪಡೆಯುತ್ತಾನೆ. ಚಿತಾಗ್ನಿಕಾನಾಂ ಹ್ಯತಿಯಾತಿ ಲೋಕಾನ್, ಅಗ್ನಿಹೋತ್ರ ಮಾಡಿದವರಿಗಿಂತ ಎತ್ತರದ ಲೋಕವನ್ನು ಪಡೆಯುತ್ತಾನೆ. ಮೋಕ್ಷಾಶ್ರಮಂ ಯಕ್ಕುರುತೆ ಯಥೋಕ್ತಂ ಶುಚಿಸ್ಸು ಸಂಕಲ್ಪಿತ ಚಿತ್ಬುದ್ಧಿಯುಕ್ತ ಅನಿಂಧನಂ ಜ್ಯೋತಿರಿವ ಪ್ರಶಾಂತಂ ಸಬ್ರಹ್ಮಲೋಕಂ ತ್ರಯತೆ ದ್ವಿಜಾತಿ. ಇದನ್ನು ಮೋಕ್ಷಾಶ್ರಮ ಅಂತ ಕೂಡ ಕರೀತಾರೆ. ಯಾರು ಹೀಗೆ ಮಾಡ್ತಾನೆ ಅವನು ಬ್ರಹ್ಮಲೋಕವನ್ನು ಪಡೆಯುತ್ತಾನೆ. ಸ್ವಲ್ಪ ಇಷ್ಟು ಮಾಡಲಿಕ್ಕಾಗಲ್ಲ ಅಂದರೆ ಒಳ್ಳೆಯ ಲೋಕಗಳುಂಟು, ಮುಂದಿನ ಜನ್ಮದಲ್ಲಿ ಸಾಧನೆಯ ಮುಂದುವರಿಕೆಯೂ ಉಂಟು. ಇದು ಗದ್ಯ ಮತ್ತು ಪದ್ಯ. ಆಗ ಭಾರದ್ವಾಜ ಕೇಳ್ತಾನೆ ಒಂದು ನಮಗೆಲ್ಲರಿಗೂ ಕಾಡುವ ಅಥವಾ ಇಂದಿನ ಜನರಿಗೆ ಮೂಡುವಂತಹ ಪ್ರಶ್ನೆ ಏನು? ಅಸ್ಮಾಲ್ ಲೋಕಾತ್ ಪರೋ ಲೋಕಃ ಶ್ರೂಯತೆ ನೋಪಲಭ್ಯತೆ ತಮಹಂ ಜ್ಞಾತುಮಿಚ್ಛಾಮಿ ತದ್ಭವಾನ್ ವಕ್ತುಮರ್ಹತಿ. ಅಲ್ಲ, ಈ ಲೋಕದಿಂದ ಪರಲೋಕ ಇದೆ, ಈ ಲೋಕದಲ್ಲಿ ಯಾಕೆ ಒಳ್ಳೆಯದಾಗಿರಬೇಕು ಅಂದರೆ ಆ ಲೋಕದಲ್ಲಿ ಸುಖ ಸಿಗಬೇಕು ಅಂತ. ಆ ಲೋಕ ಎಲ್ಲಿ ಸಿಗತ್ತೆ? ಸಿಗೋದೇ ಇಲ್ಲ. ನನಗೆ ಆ ಲೋಕವನ್ನು ತಿಳ್ಕೊಳ್ಳುವ ಬಯಕೆ ಇದೆ, ನನಗದನ್ನು ಹೇಳಿ ಅಂತಾನೆ. ಆಗ ಭೃಗು ಏನು ಉತ್ತರ ಕೊಡ್ತಾನೆ ಅನ್ನೋದನ್ನು ನಾವು ನಾಳೆನೇ ನೋಡಬೇಕಾಗತ್ತೆ. ನಾಳೆ ಅದನ್ನು ನೋಡುವ. ಕೃಷ್ಣಾರ್ಪಣಮಸ್ತು.